ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರೆಸ್ಸಲ್ ಪಲೂಜಾ ಬಗ್ಗೆ ಮಾತಾಡೋದಾದ್ರೆ ಇದೇ ತಿಂಗಳು 20ನೇ ತಾರೀಕು ನಮಗೆ ESPN ನಲ್ಲಿ ರೆಸ್ಸಲ್ ಪಲೂಜಾ ನೋಡೋದಕ್ಕೆ ಸಿಗ್ತಾ ಇದೆ. ಅಂದ್ರೆ WWE ಅವರು ಪೀಕಾಕ್ ನೆಟ್ವರ್ಕ್ ಇಂದ ESPN ಗೆ ಮೂವ್ ಆನ್ ಆಗ್ತಾ ಇದ್ದಾರೆ. ಇದರಿಂದ ಇಂಡಿಯಾದಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ನಾವು ಇಂಡಿಯಾದಲ್ಲಿ ನೆಟ್ಫ್ಲಿಕ್ಸ್ ಅಲ್ಲೇ ಈ ಒಂದು ಶೋನ ಎಂಜಾಯ್ ಮಾಡಬಹುದು. ಬಟ್ USA ಯ ಆಡಿಯನ್ಸ್ ಗಳಿಗೆ WWE ಅವರು ಪೀಕಾಕ್ ನೆಟ್ವರ್ಕ್ ಇಂದ ESPN ಗೆ ಮೂವ್ ಆನ್ ಆಗ್ತಾ ಇದ್ದಾರೆ. ಅಂಡ್ ಅದರಿಂದ ಈ ಒಂದು ಶೋನ WWE ಅವರು ತುಂಬಾ ದೊಡ್ಡದಾಗಿ ಬುಕ್ ಮಾಡ್ತಾರೆ. ಅಂಡ್ ಪ್ರೊಡಕ್ಷನ್ ವೈಸ್ ಅಲ್ಲೂ ಕೂಡ ಇದರ ಕ್ವಾಲಿಟಿ ನಮಗೆ ತುಂಬಾನೇ ಡಿಫ್ರೆಂಟ್ ಆಗಿ ಅಂಡ್ ಕ್ಯಾಮ್ರಾ ಆಂಗಲ್ಸ್ ಅಲ್ಲೂ ಕೂಡ ತುಂಬಾನೇ ವೆರೈಟಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಷ್ಟೇ ಅಲ್ಲ, ಒಂದು ಹೊಸ ಕಸ್ಟಮ್ ಸ್ಟೇಜ್ ನು ಕೂಡ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ಒಂದು ಹೊಸ ಪ್ಲಾಟ್ಫಾರ್ಮ್ ಗೆ WWE ಅವರು ಮೂವ್ ಆನ್ ಆಗ್ತಾ ಇದ್ದಾರೆ. ಅದರಲ್ಲಿ ಮೊದಲ ಶೋನ ನಡೆಸ್ತಾ ಇದ್ದಾರೆ ಅಂದ್ರೆ ಆ ಒಂದು ಶೋನ WWE ಅವರು ತುಂಬಾನೇ ಗ್ರ್ಯಾಂಡ್ ಆಗಿ ಪ್ರೆಸೆಂಟ್ ನ ಮಾಡ್ತಾರೆ. ಉದಾಹರಣೆಗೆ ಸ್ಮ್ಯಾಕ್ ಡೌನ್ ಫಾಕ್ಸ್ ನೆಟ್ವರ್ಕ್ ಗೆ ಹೋದಾಗ ತುಂಬಾನೇ ದೊಡ್ಡದಾಗಿ ಪ್ರೆಸೆಂಟೇಷನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಗೆ ಹೋದಾಗ್ಲೂ ಕೂಡ ತುಂಬಾನೇ ಗ್ರ್ಯಾಂಡ್ ಪ್ರೊಡಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಸ್ಮ್ಯಾಕ್ ಡೌನ್ USA ನೆಟ್ವರ್ಕ್ ಗೆ ರಿಟರ್ನ್ ಆದಾಗ್ಲೂ ಕೂಡ ಅದೇ ರೀತಿ ಗ್ರ್ಯಾಂಡ್ ಪ್ರೊಡಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಈಗ ESPN ಗೆ ಹೋಗ್ತಾ ಇದ್ದಾರೆ, ಅದು ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ನ ತಗೊಂಡು ಅಂದ್ರೆ ತುಂಬಾನೇ ಗ್ರ್ಯಾಂಡ್ ಪ್ರೊಡಕ್ಷನ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರೂಮರ್ಡ್ ಮ್ಯಾಚ್ ಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ 4 ಮ್ಯಾಚಸ್ ಗಳು ನಮಗೆ ಕನ್ಫರ್ಮ್ ಆಗಿ ನೋಡೋದಕ್ಕೆ ಸಿಗಬಹುದು. ಮೊದಲನೇದಾಗಿ ಇಯೋಸ್ಕೈ ಹಾಗೆ ಸ್ಟೆಫನಿ ವೆಕಾರ್ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಈಗಾಗಲೇ WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇದಲ್ಲದೆ ನಮಗೆ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ಕೂಡ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನಮ್ಮ ಕೋಡಿ ರೋಡ್ಸ್ ಅವರು ಏನಾದ್ರು ಅಷ್ಟೊತ್ತಿಗೆ ಶೂಟಿಂಗ್ ನ ಮುಗಿಸ್ಕೊಂಡು ಬಂದಿದ್ರೆ ಐ ಥಿಂಕ್ ಬಂದಿರ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ರೆಸ್ಸಲ್ ಪಲೂಜಾ ESPN ಗೆ ಹೋಗ್ತಾ ಇದೆ. ಅಂಡ್ ಇಲ್ಲಿ ನೀವು ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ನ ಬುಕ್ ಮಾಡ್ತಿಲ್ಲ ಅಂದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ಕೋಡಿ ರೋಡ್ಸ್ ಅವರು ಇರ್ತಾರೆ ಅಂತ ಅನ್ಕೋತೀನಿ. ಅವ್ರೇನಾದ್ರೂ ಇಲ್ಲ ಅಂದ್ರೆ ಡ್ರೂ ಮ್ಯಾಕೆಂಟೈರ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗಬಹುದು. ಇದಲ್ಲದೆ ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಕೂಡ ನಮಗೆ ಇಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ದ ಊಸೋಸ್ ವರ್ಸಸ್ ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ಕೂಡ ನಮಗೆ ಇಲ್ಲೇ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರ ಹಿಂಟು ನಮಗೆ ನಿನ್ನೆ ಮಂಡೇ ನೈಟ್ ರೋ ಅಲ್ಲಿ ಗೊತ್ತಾಗಿದೆ. ಏನೇ ಆಗಲಿ ಗೈಸ್, ರೆಸ್ಸಲ್ ಪಲೂಜಾ ಮ್ಯಾಚ್ ಕಾರ್ಡ್ ಕೂಡ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ESPN ಗೂ ಕೂಡ ಇವರು ಹೋಗ್ತಾ ಇದ್ದಾರೆ. ಸೊ ತುಂಬಾನೇ ಗ್ರ್ಯಾಂಡ್ ಶೋ ನಮಗೆ ಈ ತಿಂಗಳು 20ನೇ ತಾರೀಕು ವೆಯ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ AJ Lee ಅವರ ಬಗ್ಗೆ. AJ Lee ಅವರ ರಿಟರ್ನ್ ಇನ್ನೇನು ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಅಥವಾ ನೆಕ್ಸ್ಟ್ ಮಂಡೇ ನೈಟ್ ರೋ ಅಲ್ಲಿ ಅವರು ಕನ್ಫರ್ಮ್ ರಿಟರ್ನ್ ಆಗೋದು ಗೊತ್ತೇ ಇದೆ ನಿಮ್ಮೆಲ್ಲರಿಗೂ ಕೂಡ. ಅದರ ಟೀಸರ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅದರಲ್ಲೂ ಸ್ಮ್ಯಾಕ್ ಡೌನ್ ಚಿಕಾಗೋದಲ್ಲಿ ಆಗ್ತಾ ಇದೆ. ಚಿಕಾಗೋ ನಮ್ಮ CM Punk ಅವರ ಹೋಮ್ ಗ್ರೌಂಡ್, ಅಲ್ಲಿಗೆ ನಮ್ಮ CM Punk ಅವರು ಬರ್ತಾ ಇದ್ದಾರೆ. ಅಂಡ್ ಅಲ್ಲೇ ಪ್ರಾಬಬ್ಲಿ AJ Lee ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಥವಾ AJ Lee ಅವರು ರಿಟರ್ನ್ ಆಗೋದಕ್ಕೆ ಬಹಳಷ್ಟು ರೆಫರೆನ್ಸ್ ಗಳನ್ನ WWE ಅವರು ಸ್ಮ್ಯಾಕ್ ಡೌನ್ ನಲ್ಲಿ 100% ಇಟ್ಟೇ ಇಡ್ತಾರೆ. ಏನೇ ಆಗ್ಲಿ ಗೈಸ್, ಒಂದು ಮೆಗಾ ಫ್ಯೂಡ್ ಲೋಡ್ ಆಗ್ತಾ ಇದೆ. ನಾನು ಸ್ಟಾರ್ಟಿಂಗು ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಬಂದು ಸೆತ್ ರೋಲೆನ್ಸ್ ಅವ್ರನ್ನ ಜಾಯ್ನ್ ಆದಾಗ ನಮಗೆ 2018 ಟೈಮಲ್ಲಿ ಎಲ್ಲೋ ಒಂದು ಫ್ಯೂಡ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತಲ್ಲ. ಆಗ ಬೆಕ್ಕಿ ಲಿಂಚ್ ಅವರು ಕೂಡ ವಿಮೆನ್ಸ್ ಚಾಂಪಿಯನ್ ಆಗಿದ್ರು, ನಮ್ಮ ಸೆತ್ ರೋಲೆನ್ಸ್ ಅವರು ಕೂಡ ಯೂನಿವರ್ಸಲ್ ಚಾಂಪಿಯನ್ ಆಗಿದ್ರು. ಆಗ ನಮ್ಮ ಬೇರಿಂಗ್ ಕಾರ್ಬಿನ್ ಅವರ ಜೊತೆ ಅವರ ಫ್ಯೂಡ್ ಆಗಿತ್ತಲ್ಲ. ಆ ರೀತಿ ಮತ್ತೆ WWE ಅವರು ಯಾಕೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡೆ. ಬಟ್ ನಿನ್ನೆ ಮಂಡೇ ನೈಟ್ ರಲ್ಲಿ CM Punk ಅವರ ಜೊತೆ ಬೆಕ್ಕಿ ಲಿಂಚ್ ಅವರ ಸೆಗ್ಮೆಂಟ್ ನ ನೋಡಿ ನಿಜವಾಗ್ಲೂ ನನಗೆ ಖುಷಿ ಆಯಿತು. ಪರವಾಗಿಲ್ಲ, WWE ಅವರು ಇಂಟ್ರೆಸ್ಟಿಂಗ್ ಆಗಿ ಕ್ರಿಯೇಟಿವ್ ಆಗಿ ತಗೊಂಡು ಬರ್ತಾ ಇದ್ದಾರೆ ಅಂತ. ಏನೇ ಆಗಲಿ ಗೈಸ್, ಸ್ಮ್ಯಾಕ್ ಡೌನ್ ನಲ್ಲಿ ನೋಡಬೇಕು ಏನೇನಾಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೋಮನ್ ರೈನ್ಸ್ ಅವರು ಸದ್ಯಕ್ಕೆ ಒಂದು ಲಾಂಗ್ ಬ್ರೇಕ್ ನ ತಗೋತಾ ಇದ್ದಾರೆ. ಒಂದು ಮೂವಿ ಶೂಟಿಂಗ್ ಗೆ ಅವರು ಹೋಗ್ತಾ ಇದ್ದಾರೆ. ಅದನ್ನ WWE ಅವರು ಇಂಜುರಿ ರೂಪದಲ್ಲಿ ತೋರಿಸಿ ರೋಮನ್ ರೈನ್ಸ್ ಅವರಿಗೆ ಬ್ರೇಕ್ ನ ಕೊಟ್ಟಿದ್ದಾರೆ. ಅಂಡ್ ಅವರಿಗೆ ಏನ್ ಇಂಜುರಿ ಆಗಿದೆ ಅಂತಾನೂ ಕೂಡ WWE ಕಡೆಯಿಂದ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿದೆ. ನಮ್ಮ ಪಾಲಿಮಿನ್ ಅವರಿಗೆ ಚಿಕ್ಕದಾಗಿ ನೆಕ್ ಇಂಜುರಿ ಆಗಿದೆಯಂತೆ. ಅಂಡ್ ರೋಮನ್ ರೈನ್ಸ್ ಅವರಿಗೆ ಮಲ್ಟಿಪಲ್ ರಿಬ್ಸ್ ಇಂಜುರಿ ಆಗಿದೆಯಂತೆ. ಸೊ ಇದರಿಂದ ನಮ್ಮ ರೋಮನ್ ರೈನ್ಸ್ ಅವರು ಸ್ವಲ್ಪ ಟೈಮ್ ತನಕ WWE ಕಂಪನಿಯಿಂದ ಹೊರಗಡೆ ಇರ್ತಾರೆ ಅಂತ WWE ಅವರೇ ಅಫಿಷಿಯಲ್ ಆಗಿ ರಿವೀಲ್ ಮಾಡಿದ್ದಾರೆ. ಬಟ್ ನಿಜವಾದ ಕಾರಣ ನಮ್ಮೆಲ್ಲರಿಗೂ ಕೂಡ ಗೊತ್ತು, ರೋಮನ್ ರೈನ್ಸ್ ಅವರು ಮೂವಿ ಶೂಟಿಂಗಿಗೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ WWE ಅವರು ಈ ರೀತಿ ಆಂಗಲ್ ನ ತೋರಿಸಿದ್ದಾರೆ ಅಂತ. ಏನೇ ಆಗಲಿ, ಈ ತಿಂಗಳು ನಮಗೆ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗೋದಿಲ್ಲ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರ್ಯಾಂಡಿ ಆರ್ಟನ್ ಅವರ ಬುಕ್ಕಿಂಗು ಈಗ WWE ಕಂಪನಿಯಲ್ಲಿ ನಮಗೆ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ನಿಜವಾಗ್ಲೂ ಸರ್ವೈವರ್ ಸೀರೀಸ್ ಅಲ್ಲಿ ಅವರ ರಿಟರ್ನ್ ಏನೋ ಗ್ರ್ಯಾಂಡ್ ಆಗಿ ನಮಗೆ ನೋಡೋದಕ್ಕೆ ಸಿಕ್ತು. ಬಟ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವ್ರನ್ನ WWE ಅವರು ಯಾವ ರೀತಿ ಬುಕ್ ಮಾಡಬೇಕಾಗಿತ್ತೋ ಆ ರೀತಿ ಬುಕ್ ಮಾಡ್ತಾ ಇಲ್ಲ. ನಿಜವಾಗ್ಲೂ ರ್ಯಾಂಡಿ ಆರ್ಟನ್ ಅವ್ರನ್ನ ರೋಮನ್ ರೈನ್ಸ್ ಆಗಿರಬಹುದು, CM Punk, ಸೆತ್ ರೋಲೆನ್ಸ್, ಬ್ರಾಕ್ ಲೆಸ್ನರ್ ಈ ಲೆವೆಲ್ಗೆ ಬುಕ್ ಮಾಡಬೇಕಾಗಿತ್ತು. ಬಟ್ ರ್ಯಾಂಡಿ ಆರ್ಟನ್ ಅವ್ರನ್ನ WWE ಅವರು ಮಿಡ್ ಕಾರ್ಡ್ ಸೂಪರ್ ಸ್ಟಾರ್ ಗಿಂತನೂ ಕೂಡ ಕೆಳಗಡೆನೆ ಬುಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಅವರಿಗೆ ವಿಕ್ಟ್ರಿಗಳೇ ಸಿಗ್ತಾ ಇಲ್ಲ. ಏನೇ ಆಗ್ಲಿ ಗೈಸ್, ಈಗ ನಾವು ರ್ಯಾಂಡಿ ಆರ್ಟನ್ ಅವರ ಬುಕ್ಕಿಂಗ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ರ್ಯಾಂಡಿ ಆರ್ಟನ್ ಅವರ
ಐಡಲ್ ಆದಂತಹ ರಿಕ್ ಫ್ಲೇಯರ್ ಅವರು ಕೂಡ ರ್ಯಾಂಡಿ ಆರ್ಟನ್ ಅವರ ಬುಕ್ಕಿಂಗ್ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ, ನಿಜವಾಗ್ಲೂ ರ್ಯಾಂಡಿ ಆರ್ಟನ್ ಅವರಿಗೆ ಸರಿಯಾದ ಬುಕ್ಕಿಂಗ್ ಸಿಗ್ತಾ ಇಲ್ಲ. ನನಗೆ ಏನನ್ಸುತ್ತೆ ಗೊತ್ತಾ, ರ್ಯಾಂಡಿ ಆರ್ಟನ್ ಅವರು ಸ್ಟ್ರೈಟ್ ಫಾರ್ವರ್ಡ್, ಅಂದ್ರೆ ಅವರು ಮನ್ಸಲ್ಲಿರೋದನ್ನ ಹೊರಗಡೆ ಸ್ಟ್ರೈಟ್ ಆಗಿ ಹಾಕ್ತಾರೆ. ಎದುರುಗಡೆ ಯಾರೇ ಇದ್ರು ಕೂಡ ಅವರು ಹಿಂಜರಿಯೋದಿಲ್ಲ. ಅದೇ ರೀತಿ ಬ್ಯಾಕ್ ಸ್ಟೇಜ್ ಅಲ್ಲಿ ರ್ಯಾಂಡಿ ಆರ್ಟನ್ ಅವರು ಯಾರಿಗೋ ಏನೋ ಹೇಳಿರಬಹುದು, ಅಂಡ್ ಅದರಿಂದ ಆ ವ್ಯಕ್ತಿ ರಿವೆಂಜ್ ನ ತಗೊಳ್ಳೋದಕ್ಕೆ ರ್ಯಾಂಡಿ ಆರ್ಟನ್ ಅವರಿಗೆ ಸರಿಯಾದ ಬುಕ್ಕಿಂಗ್ ನ ಕೊಡ್ತಾ ಇಲ್ಲ. ಇದೊಂದೇ ರೀಸನ್ ರ್ಯಾಂಡಿ ಆರ್ಟನ್ ಅವರಿಗೆ ಯಾಕೆ ಸರಿಯಾದ ಬುಕ್ಕಿಂಗ್ ಸಿಗ್ತಾ ಇಲ್ಲ ಅಂತ ನಮ್ಮ ರಿಕ್ ಫ್ಲೇಯರ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನನಗನ್ಸುತ್ತೆ ರ್ಯಾಂಡಿ ಆರ್ಟನ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಯಾವನಿಗೆ ಏನೇ ಹೇಳಿದ್ರು ಕೂಡ ಡಬ್ಲ್ಯೂ ಅವರು ರ್ಯಾಂಡಿ ಆರ್ಟನ್ ಅವರಿಗೆ ಸರಿಯಾದ ಬುಕ್ಕಿಂಗ್ ನ ಕೊಟ್ಟೆ ಕೊಡ್ತಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಇರೋದೇನಪ್ಪಾ ಅಂದ್ರೆ ಡಬ್ಲ್ಯೂ ಬಳಿ ಪ್ಲಾನ್ಸ್ ಇಲ್ಲ. ರ್ಯಾಂಡಿ ಆರ್ಟನ್ ಅವ್ರನ್ನ ಹಿಡ್ಕೊಂಡು ಏನ್ ಮಾಡಬೇಕು ಅಂತ ನಿಜವಾಗ್ಲೂ ಡಬ್ಲ್ಯೂ ಬಳಿ ಪ್ಲಾನ್ಸ್ ಇಲ್ಲ. ನಿಜವಾಗ್ಲೂ ಝೀರೋ ಐಡಿಯಾ. ಸುಮ್ಮನೆ ಬುಕ್ ಮಾಡ್ತಾ ಇದ್ದಾರೆ ಅಷ್ಟೇ, ಇವರು ಕೂಡ ಇದ್ದಾರೆ ಅಂತ. ಬುಕ್ ಮಾಡಿದ್ರೆ ಯಾವ ರೀತಿ ಬುಕ್ ಮಾಡ್ಬೋದು ಗುರು? ಜಾನ್ ಸಿನಾ ಹಾಗೆ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ಬಟ್ ಏನಿತ್ತು ಅದರಲ್ಲಿ, ಒಂದು ಎಷ್ಟು ವರ್ಷದ ಫ್ಯೂಡ್ ಅದನ್ನ ಒಂದೇ ಒಂದು ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಎಂಡ್ ಮಾಡಿಬಿಟ್ರು. ಏನೇ ಆಗಲಿ ಗೈಸ್, ನಮ್ಮ ರಿಕ್ ಫ್ಲೇಯರ್ ಅವರ ಪ್ರಕಾರ ರ್ಯಾಂಡಿ ಆರ್ಟನ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಯಾರಿಗೋ ಏನೋ ಅಂದಿದ್ದಾರಂತೆ, ಅಂಡ್ ಅದರಿಂದ ಆ ವ್ಯಕ್ತಿ ರಿವೆಂಜ್ ನ ತಗೋತಾ ಇದ್ದಾರಂತೆ. ಈ ರೀತಿ ರ್ಯಾಂಡಿ ಆರ್ಟನ್ ಅವರನ್ನ ಬುಕ್ ಮಾಡ್ತಾ ನಿಜವಾಗ್ಲೂ ಡಬ್ಲ್ಯೂ ಅವರು ರ್ಯಾಂಡಿ ಆರ್ಟನ್ ಅವರ ಬುಕಿಂಗ್ ನ ವೇಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.